Hello everyone, I am Navid Ahmed. Today we are discussing about adaptive immunity. So what is adaptive immunity? So adaptive immunity is also known as acquired immunity. ನಾವು adaptive immunityನ acquired immunity ಅಂತಲೂ ಕೂಡ ಕರಿತೀವಿ. So it is the immunity that an individual acquires after the birth is called adaptive immunity. ಹುಟ್ಟಿದ ನಂತರ ನಾವು ಅಕ್ವೈರ್ ಮಾಡಿಕೊಳ್ಳುವಂತಹ ಒಂದು ಇಮ್ಯುನಿಟಿನ ನಾವು ಏನಂತ ಕರಿತಾ ಹೋಗ್ತೀವಿ, ಅಡಾಪ್ಟಿವ್ ಇಮ್ಯುನಿಟಿ. ಸೊ ದ ಅಡಾಪ್ಟಿವ್ ಇಮ್ಯುನಿಟಿ ಈಸ್ ಕ್ಯಾಪಬಲ್ ಆಫ್ ರೆಕಗ್ನೈಸಿಂಗ್ ಆ್ಯಂಡ್ ಸೆಲೆಕ್ಟಿವ್ಲಿ ಎಲಿಮಿನೇಟಿಂಗ್ ದ ಸ್ಪೆಸಿಫಿಕ್ ಫಾರಿನ್ ಆ್ಯಂಟಿಜನ್. ಸೊ ಅಡಾಪ್ಟಿವ್ ಇಮ್ಯುನಿಟಿ ಏನು ಮಾಡುತ್ತೆ, ಇಟ್ ರೆಕಗ್ನೈಸ್ ಅದನ್ನ ಪ್ಯಾಥೋಜನ್ನ, ಇಟ್ ರೆಕಗ್ನೈಸ್ ಆ್ಯಂಡ್ ಸೆಲೆಕ್ಟಿವ್ಲಿ ಎಲಿಮಿನೇಟ್ ದ ಫಾರಿನ್ ಆ್ಯಂಟಿಜನ್. ಸೊ ಫಾರಿನ್ ಆ್ಯಂಟಿಜನ್ಸ್ ಅಂದರೆ ದ ಫಾರಿನ್ ಪಾರ್ಟಿಕಲ್ಸ್ ಯಾವುದು ನಮ್ಮ ಬಾಡಿಗೆ ಎಂಟರ್ ಆಗಿ ನಮ್ಮನ್ನ ಡಿಸೀಸ್ನ ಕಾಸ್ ಮಾಡುತ್ತೆ, ಅವೆಲ್ಲ ಫಾರಿನ್ ಆ್ಯಂಟಿಜನ್ಸ್. ಸೊ ಅದನ್ನು ರೆಕಗ್ನೈಸ್ ಮಾಡಿ ಸೆಲೆಕ್ಟಿವ್ಲಿ ಎಲಿಮಿನೇಟ್ ಮಾಡ್ತಾ ಹೋಗೋದೆ ಯಾವ್ದ್ರ ಫಂಕ್ಷನು, ಅಡಾಪ್ಟಿವ್ ಇಮ್ಯುನಿಟಿ ಫಂಕ್ಷನ್. ಸೊ ಅಡಾಪ್ಟಿವ್ ಇಮ್ಯುನಿಟಿ ಈಸ್ ಕ್ಯಾಪಬಲ್ ಆಫ್ ರೆಕಗ್ನೈಸಿಂಗ್ ಆ್ಯಂಡ್ ಸೆಲೆಕ್ಟಿವ್ಲಿ ಎಲಿಮಿನೇಟಿಂಗ್ ದ ಸ್ಪೆಸಿಫಿಕ್ ಫಾರಿನ್ ಆ್ಯಂಟಿಜನ್. ಸೊ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಅಡಾಪ್ಟಿವ್ ಇಮ್ಯುನಿಟಿ? ಸೊ ಹಾಗಿದ್ರೆ ಅಡಾಪ್ಟಿವ್ ಇಮ್ಯುನಿಟಿದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಏನು? ಸೊ ದೇ ಆರ್ ಇಂಪಾರ್ಟೆಂಟ್ಲಿ 4 ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ವರ್ ಅಬ್ಸರ್ವ್ಡ್ ಇನ್ ದ ಅಡಾಪ್ಟಿವ್ ಇಮ್ಯುನಿಟಿ. ಸೊ ಅಡಾಪ್ಟಿವ್ ಇಮ್ಯುನಿಟಿಲಿ ನಾವು 4 ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ನ ಅಬ್ಸರ್ವ್ ಮಾಡ್ತಾ ಹೋಗ್ತೀವಿ. ದ ಫಸ್ಟ್ ಒನ್ ಈಸ್ specificity. So it is the ability to differentiate between the various foreign molecules. So specificity andre, so the adaptive immunity, the ability to differentiate, ಅದು ಡಿಫ್ರೆನ್ಷಿಯೇಟ್ ಮಾಡ್ತಾ ಇದೆ. ಸೊ ವೇರಿಯಸ್ ಫಾರಿನ್ ಮೊಲೆಕ್ಯೂಲ್ಸ್, ಸೊ ಔಟ್ಸೈಡಿಂದ ಎಂಟರ್ ಆಗುವಂತಹ ಫಾರಿನ್ ಮೊಲೆಕ್ಯೂಲ್ಸ್ನ ಐಡೆಂಟಿಫೈ ಮಾಡುವಂತಹ, ಅದನ್ನು ಡಿಫ್ರೆನ್ಷಿಯೇಟ್ ಮಾಡುವಂಥ ಅಬಿಲಿಟಿ ಯಾವುದಕ್ಕಿದೆ, ಅಡಾಪ್ಟಿವ್ ಇಮ್ಯುನಿಟಿಗಿದೆ. ಸೊ ಡೈವರ್ಸಿಟಿ, ಇಟ್ ಕ್ಯಾನ್ ರೆಕಗ್ನೈಸ್ ದ ವಾಸ್ಟ್ ವೆರೈಟಿ ಆಫ್ ಫಾರಿನ್ ಮೊಲೆಕ್ಯೂಲ್ಸ್. ಸೊ ಅದೇ ಥರ ಸೊ ಇದರಲ್ಲಿ ಡೈವರ್ಸಿಟಿ ಕೂಡ ಇದೆ. ಸೊ ಇದು ಏನು ಮಾಡುತ್ತೆ, ವಾಸ್ಟ್ ವೆರೈಟಿ ಆಫ್ ದ ಫಾರಿನ್ ಮೊಲೆಕ್ಯೂಲ್ಸ್ನ ಇದು ರೆಕಗ್ನೈಸ್ ಮಾಡ್ತಾ ಹೋಗುತ್ತೆ. So the third one is self and non-self recognition. So it is the ability to recognize and to avoid making the response to those molecules that are self. ಸೊ ದ ಅಡಾಪ್ಟಿವ್ ಇಮ್ಯುನಿಟಿ ಇನ್ನೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಏನು ಅಂತ ಹೇಳಿದರೆ, ಸೊ ಇಟ್ ಹ್ಯಾಸ್ ಎ ಅಬಿಲಿಟಿ ಟು ರೆಕಗ್ನೈಸ್ ಸೆಲ್ಫ್ ಸೆಲ್ಸ್ ಆ್ಯಂಡ್ ನಾನ್ ಸೆಲ್ಫ್ ಸೆಲ್ಸ್. ತನ್ನ ಸೆಲ್ಸ್ನ ಮತ್ತು ತನ್ನದಲ್ಲದ ಸೆಲ್ಸ್ನ ಐಡೆಂಟಿಫೈ ಮಾಡುವಂಥ ಒಂದು ಅಬಿಲಿಟಿ ಇದೆ. ತನ್ನ ಸೆಲ್ಸ್ಗಳನ್ನು ಸೇವ್ ಮಾಡಿಕೊಂಡು ತನ್ನದಲ್ಲದ ಸೆಲ್ಸ್ಗಳನ್ನು ಕಿಲ್ ಮಾಡ್ತಾ ಹೋಗುತ್ತೆ. ತನ್ನದಲ್ಲದ ಸೆಲ್ಸ್ಗಳಂದರೆ ಅದು ಫಾರಿನ್ ಮೊಲೆಕ್ಯೂಲ್ಸ್ಗಳು, ಫಾರಿನ್ ಪಾರ್ಟಿಕಲ್ಸ್ಗಳು. ಸೊ ಅದನ್ನು ಕಿಲ್ ಮಾಡುವಂಥ ಅಬಿಲಿಟಿ ಇದಕ್ಕಿದೆ. ಬಟ್ ಸೆಲ್ಫ್ ಸೆಲ್ಸ್ನ ಕಿಲ್ ಮಾಡುವಂತಹ ಒಂದು ರೆಸ್ಪಾನ್ಸ್ನ ಇದು ಶೋ ಮಾಡ್ತಾ ಹೋಗಲ್ಲ. ಸೊ ದೆನ್ ದ ಫೋರ್ತ್ ಒನ್ ಈಸ್ ಇಮ್ಯುನೋಜೆನಿಕ್ ರೆಸ್ಪಾನ್ಸ್. ಸೊ ಇಟ್ ಈಸ್ ದ ಅಬಿಲಿಟಿ ಟು ರಿಕಾಲ್ ದ ಪ್ರೀವಿಯಸ್ ಕಾಂಟ್ಯಾಕ್ಟ್ ವಿತ್ ಎ ಫಾರಿನ್ ಆ್ಯಂಟಿಜನ್ ಆ್ಯಂಡ್ ರೆಸ್ಪಾನ್ಸ್ to it in a learned manner that is with a more rapid and larger response. ಸೊ ಇದರಲ್ಲಿ ಇಮ್ಯುನೋಜೆನಿಕ್ ಮೆಮೊರಿ ಇದೆ ಅಂತ ಹೇಳ್ತಾ ಹೋಗ್ತೀವಿ. ಅಂದರೆ ಸೊ ಯಾವುದೇ ಒಂದು ವೈರಸ್ ಅಥವಾ ಬ್ಯಾಕ್ಟೀರಿಯಾ ಫಸ್ಟ್ ಟೈಮ್ ಅಟ್ಯಾಕ್ ಮಾಡಿದಾಗ, ಸೊ ಸೆಕೆಂಡ್ ಟೈಮ್ ಮತ್ತೆ ಅದು ಅಟ್ಯಾಕ್ ಮಾಡಬೇಕಾದ್ರೆ, ಸೊ ಸೆಕೆಂಡ್ ಟೈಮ್ ಅಟ್ಯಾಕ್ ಮಾಡಬೇಕಾದ್ರೆ ಫಸ್ಟ್ ಟೈಮ್ ಈ ಬ್ಯಾಕ್ಟೀರಿಯಾದಿಂದ ಒಂದು ಅಟ್ಯಾಕ್ ಆಗಿತ್ತು ಅಂತ ಒಂದು ರೆಕಗ್ನೈಸ್ ಮಾಡುವಂಥ ಒಂದು ಮೆಮೊರಿ ಇದೆ. ಇದು ಲರ್ನಡ್ ಮ್ಯಾನರಲ್ಲಿ ಅದನ್ನು ಅಟ್ಯಾಕ್ ಮಾಡಿ ಕಿಲ್ ಮಾಡ್ತಾ ಹೋಗುತ್ತೆ. ಸೊ ಅದನ್ನು ನಾವು ಈ ಥರ ಗ್ರಾಫ್ ಮೂಲಕ ತಿಳ್ಕೊಳ್ತಾ ಹೋಗ್ಬೋದು. ಸೊ ಅಡಾಪ್ಟಿವ್ ಇಮ್ಯುನಿಟಿ ಇಟ್ ಈಸ್ ಕ್ಯಾರೆಕ್ಟರೈಸ್ಡ್ ಬೈ ಮೆಮೊರಿ. ದಿಸ್ ಮೀನ್ಸ್ ವೆನ್ ಅವರ್ ಬಾಡಿ ಎನ್ಕೌಂಟರ್ ಎ ಪ್ಯಾಥೋಜನ್ ಫಾರ್ ಫಸ್ಟ್ ಟೈಮ್, ಇಟ್ ಪ್ರೊಡ್ಯೂಸ್ ಎ ರೆಸ್ಪಾನ್ಸ್ ಕಾಲ್ಡ್ ಪ್ರೈಮರಿ ರೆಸ್ಪಾನ್ಸ್ which is low intensity. The subsequent encounter with the same pathogen elicits a highly intensified secondary or anamnestic response. ಸೊ ಇಲ್ಲೇನಾಗ್ತದೆ, ಯಾವುದೋ ಒಂದು ಪ್ಯಾಥೋಜನ್ ಫಸ್ಟ್ ಟೈಮ್ ಅಟ್ಯಾಕ್ ಮಾಡಿದಾಗ ಏನಾಗುತ್ತೆ, ಇನಿಷಿಯಲ್ ಎಕ್ಸ್ಪೋಜರ್ ಆಗುತ್ತೆ. ಸೊ ಇನಿಷಿಯಲ್ ಎಕ್ಸ್ಪೋಜರ್ ಆದಾಗ ಸೊ ಫಸ್ಟ್ ರೆಸ್ಪಾನ್ಸ್ ಶೋ ಮಾಡುತ್ತೆ, ಅದನ್ನು ಪ್ರೈಮರಿ ರೆಸ್ಪಾನ್ಸ್ ಅಂತ ಹೇಳ್ತೀವಿ. ಅದು ಲೋ ಇಂಟೆನ್ಸಿಟಿ ಇರುತ್ತೆ. ಸೊ ಇನಿಷಿಯಲ್ ಎಕ್ಸ್ಪೋಜರ್ಗೆ ಲೋ ಇಂಟೆನ್ಸಿಟಿನ ಶೋ ಮಾಡ್ತಾ ಹೋಗುತ್ತೆ, ಲೋ ಇಂಟೆನ್ಸಿಫೈಡ್ ರೆಸ್ಪಾನ್ಸ್ನ ಶೋ ಮಾಡ್ತಾ ಹೋಗುತ್ತೆ. ಸೊ ಅದೇ ಬ್ಯಾಕ್ಟೀರಿಯಾದಿಂದ ಸೆಕೆಂಡ್ ಟೈಮ್ ಎಕ್ಸ್ಪೋಜರ್ ಆದಾಗ, ಸೆಕೆಂಡ್ ಟೈಮ್ ಅಟ್ಯಾಕ್ ಆದಾಗ ಸೊ ಸೆಕೆಂಡ್ರಿ ರೆಸ್ಪಾನ್ಸ್ ಏನಾಗುತ್ತೆ, ಅದು ಹೈಲಿ ಇಂಟೆನ್ಸಿಫೈಡ್ ಇರುತ್ತೆ. ಸೊ ಹೈಲಿ ಸ್ಟ್ರಾಂಗ್ ಒಂದು ರೆಸ್ಪಾನ್ಸ್ನ ಶೋ ಮಾಡ್ತಾ ಹೋಗುತ್ತೆ. So this is about the fourth characteristic feature of the adaptive immunity. It is the immunogenic memory. So primary and secondary immune response are carried out with the B lymphocytes and the T lymphocytes. The B lymphocytes ನ ನಾವು B ಸೆಲ್ ಅಂತ ಕರಿತೀವಿ, T lymphocytes ನ T ಸೆಲ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಇಮ್ಯೂನ್ ರೆಸ್ಪಾನ್ಸ್ ಯಾವುದರಿಂದ ಸಿಗ್ತಾ ಹೋಗುತ್ತೆ, B ಸೆಲ್ ಮತ್ತು
T cells. So these are the components of the white blood cells ಅಂತ ಹೇಳ್ತೀವಿ. So B cells or B lymphocytes. So function of the B lymphocyte is to produce antibody. ಈ B lymphocytes ಏನು ಮಾಡ್ತಾ ಹೋಗುತ್ತೆ, ಆಂಟಿಬಾಡೀಸ್ನ ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ಸೊ ಹಾಗಿದ್ರೆ ಆಂಟಿಬಾಡೀಸ್ ಅಂದರೆ ಏನು? ಸೊ ದಿಸ್ ಆರ್ ದ protein to fight with a pathogen. Antibodies are the protein to fight with a pathogen. Antibodies ಏನಿದು, these are the proteins to fight with a pathogen. Pathogen ಜೊತೆಗೆ, pathogen ಅಂದರೆ ಡಿಸೀಸ್ ಕಾಸಿಂಗ್ ಆರ್ಗ್ಯಾನಿಸಮ್. ಸೊ ಈ ಪ್ಯಾಥೋಜನ್ ಅಗೇನ್ಸ್ಟ್ ಆಗಿ ಫೈಟ್ ಮಾಡೋಕ್ಕೆ ಒಂದು ಪ್ರೋಟೀನೇಷಿಯಸ್ ಸಬ್ಸ್ಟೆನ್ಸ್ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗುತ್ತೆ, ಅದನ್ನು ನಾವು ಏನಂತ ಕರಿತೀವಿ, ಆಂಟಿಬಾಡೀಸ್. ಅದು ಯಾವುದರಿಂದ ಪ್ರೊಡ್ಯೂಸ್ ಆಗಿರುತ್ತೆ, ಬಿ ಲಿಂಫೋಸೈಟ್ಸಿಂದ ಪ್ರೊಡ್ಯೂಸ್ ಆಗುತ್ತೆ. ಸೊ T lymphocytes. So T lymphocytes helps the B cell to produce antibodies. So T lymphocytes ಏನು ಮಾಡ್ತಾ ಹೋಗುತ್ತೆ, B cells ಅಲ್ಲಿ ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗಲಿ ಅಂತ ಇದು B cellನ ಆಕ್ಟಿವೇಟ್ ಮಾಡುವಂಥ ಕೆಲಸ ಮಾಡ್ತಾ ಹೋಗುತ್ತೆ. ಓಕೆ, ಸೊ ಇಲ್ಲಿ ಒಂದು ರಿಯಾಕ್ಷನ್ಸ್ ಇದೆ. ಸೊ ಬೈಂಡಿಂಗ್ ಟು ಆಂಟಿಜನ್. ಸೊ ಆಂಟಿಜನ್ ಏನಿದೆ, ಸೊ ಬೈಂಡಿಂಗ್ ಆಗ್ತಾ ಇದೆ ಅಲ್ಲಿಗೆ ಬಿ ಸೆಲ್ಸ್ಗೆ. ಸೊ ಬಿ ಸೆಲ್ ಆ್ಯಂಟಿಜನ್ನ ರೆಕಗ್ನೈಸ್ ಮಾಡ್ತಾ ಹೋಗುತ್ತೆ. ಸೊ ಆಗ ಯಾವಾಗ ಆ್ಯಂಟಿಜನ್ ಬಿ ಸೆಲ್ಗೆ ಅಟ್ಯಾಚ್ ಆಗುತ್ತೋ, ಸೊ ಆಗ ಹೆಲ್ಪರ್ ಟಿ ಸೆಲ್ ಜೊತೆಗೆ ಬಿ ಸೆಲ್ನ ಒಂದು ಕೆಮಿಕಲ್ ಸಿಗ್ನಲ್ ಹೋಗ್ತಾ ಹೋಗುತ್ತೆ. ಸೊ ಆಗ ಹೆಲ್ಪರ್ ಟಿ ಸೆಲ್ ಏನು ಮಾಡುತ್ತೆ, ಬಿ ಸೆಲ್ನ ಪ್ಲಾಸ್ಮಾ ಸೆಲ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಪ್ಲಾಸ್ಮಾ ಸೆಲ್ಲಲ್ಲಿ ಏನಾಗುತ್ತೆ, ಆ್ಯಂಟಿಬಾಡೀಸ್ಗಳು ಪ್ರೊಡ್ಯೂಸ್ ಆಗುತ್ತೆ, ಪ್ರೋಟೀನ್ ದಟ್ ಫೈಟ್ ಅಗೇನ್ಸ್ಟ್ ದ ಆ್ಯಂಟಿಜನ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಬಿ ಸೆಲ್ ಹೆಲ್ಪ್ಸ್ ದ ಟಿ ಸೆಲ್ ಹೆಲ್ಪ್ಸ್ ದ ಬಿ ಸೆಲ್ ಟು ಪ್ರೊಡ್ಯೂಸ್ ಆ್ಯಂಟಿಬಾಡಿ. ಸೊ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡೋಕ್ಕೆ ಟಿ ಸೆಲ್ ಏನು ಮಾಡ್ತಾ ಹೋಗುತ್ತೆ, ಬಿ ಸೆಲ್ಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ವೆನ್ ಕಮ್ ಟು ದ ಸ್ಟ್ರಕ್ಚರ್ ಆಫ್ ಆ್ಯಂಟಿಬಾಡಿ. ಸೊ ಸ್ಟ್ರಕ್ಚರ್ ಆಫ್ ಆ್ಯಂಟಿಬಾಡಿ. ಸೊ ಆ್ಯಂಟಿಬಾಡಿ ಇಸ್ ಆಲ್ಸೋ ನೋನ್ ಆಸ್ ಇಮ್ಯುನೋಗ್ಲೋಬ್ಯುಲಿನ್. ಸೊ ಆ್ಯಂಟಿಬಾಡಿ ನಾವು ಇಮ್ಯುನೋಗ್ಲೋಬ್ಯುಲಿನ್ ಅಂತ ಕೂಡ ಕರಿತಾ ಹೋಗ್ತೀವಿ. ಸೊ ಇಮ್ಯುನೋಗ್ಲೋಬ್ಯುಲಿನ್ಸ್ ಆರ್ ದ ಗ್ಲೈಕೋಪ್ರೋಟೀನ್ ಮೊಲೆಕ್ಯೂಲ್ ಪ್ರೊಡ್ಯೂಸ್ಡ್ ಬೈ ದ ಪ್ಲಾಸ್ಮಾ ಸೆಲ್ಸ್. ಸೊ ಈ ಇಮ್ಯುನೋಗ್ಲೋಬ್ಯುಲಿನ್ ಅಥವಾ ಆ್ಯಂಟಿಬಾಡಿ ಏನು, ದಿಸ್ ಆರ್ ದ ಗ್ಲೈಕೋಪ್ರೋಟೀನ್ ಅಂತ ಹೇಳ್ತೀವಿ. ಸೊ ದೇ ಆರ್ ಪ್ರೊಡ್ಯೂಸ್ ಫ್ರಮ್ ದ ಈ ಪ್ಲಾಸ್ಮಾ ಸೆಲ್ಸ್, ದೇ ಆರ್ ಪ್ರೊಡ್ಯೂಸ್ ಫ್ರಮ್ ದ ಪ್ಲಾಸ್ಮಾ ಸೆಲ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ದೆನ್ ಈಚ್ ಆ್ಯಂಟಿಬಾಡಿ ಈಸ್ ವೈ ಶೇಪ್ಡ್ ಮೊಲೆಕ್ಯೂಲ್. ಇದು ಏನಂತ ಕರಿತೀವಿ, ವೈ ಶೇಪ್ಡ್. ಇಟ್ ಲುಕ್ ಲೈಕ್ ವೈ ಶೇಪ್. ಸೊ ಇಟ್ಸ್ ನೇಮ್ಡ್ ಆಸ್, ಸೊ ಸ್ಟ್ರಕ್ಚರ್ ಆಫ್ ಆ್ಯಂಟಿಬಾಡಿ ಈಸ್ ವೈ ಶೇಪ್ಡ್. ಈಚ್ ಆ್ಯಂಟಿಬಾಡಿ ಮೊಲೆಕ್ಯೂಲ್ ಹ್ಯಾಸ್ 4 ಪೆಪ್ಟೈಡ್ ಚೈನ್. ಸೊ ಇದರಲ್ಲಿ 4 ಪೆಪ್ಟೈಡ್ ಚೈನ್ ಇದೆ, ಓಕೆನಾ. ಸೊ 2 ಬ್ಲೂ ಕಲರ್ ಇದೆ, 2 ರೆಡ್ ಕಲರ್ದಿದೆ, ಓಕೆನಾ. ಸೊ ಇಟ್ ಹ್ಯಾಸ್ ಎ 4 ಪಾಲಿಪೆಪ್ಟೈಡ್ ಚೈನ್ ಅಂತ ಹೇಳ್ತಾ ಹೋಗ್ತೀವಿ. 2 ಸ್ಮಾಲ್ ಕಲರ್ಡ್ ಲೈಟ್ ಚೈನ್ಸ್. ಸೊ 2 ಸ್ಮಾಲರ್ ಇದೆ, ಸೊ ರೆಡ್ ಕಲರ್ ಇದೆಯಲ್ಲ, 2 ಸ್ಮಾಲರ್ ಕಲರ್ಡ್ ಲೈಟ್ ಚೈನ್. ಓಕೆ, ದೆನ್ 2 ಲಾಂಗರ್ ಕಲರ್ಡ್ ಹೆವಿ ಚೈನ್. ಸೊ 2 ಲಾಂಗರ್ ಇದೆ, ಸೊ ಇದನ್ನು ಏನಂತ ಕರಿತಾ ಹೋಗ್ತೀವಿ, ಹೆವಿ ಚೈನ್. 2 ಸ್ಮಾಲರ್ ಕಲರ್ಡ್ ಲೈಟ್ ಚೈನ್, 2 ಹೆವಿಯರ್ ಕಲರ್ಡ್ ಹೆವಿ ಚೈನ್. ಇಲ್ಲಿ ಕೊಟ್ಟಿದ್ದಾರಲ್ಲ, ಸೊ ಹೆವಿ ಚೈನ್. ಹೆನ್ಸ್ ದ ಆಂಟಿಬಾಡಿ ಈಸ್ ರಿಪ್ರೆಸೆಂಟೆಡ್ ಆಸ್ H2L2. 2 ಹೆವಿ ಚೈನ್, 2 ಲೈಟ್ ಚೈನ್, H2L2. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಆ್ಯಂಟಿಬಾಡೀಸ್ ಆರ್ ಪ್ರೊಡ್ಯೂಸ್ ಇನ್ ಅವರ್ ಬಾಡಿ. ಸೊ ನಮ್ಮ ಬಾಡಿಯಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ, ನೇಮ್ಲಿ IgA, IgM, IgE, IgG. ಓಕೆ, ಸೊ ಇದರಲ್ಲಿ ಮತ್ತೆ 2 ರೀಜನ್ ಅಬ್ಸರ್ವ್ ಮಾಡ್ತಾ ಹೋಗೋದು, ವೇರಿಯಬಲ್ ರೀಜನ್ ಮತ್ತು ಕಾನ್ಸ್ಟೆಂಟ್ ರೀಜನ್. ವೇರಿಯಬಲ್ ರೀಜನ್ ಮೇ ವೆರೀಸ್ ಡಿಪೆಂಡ್ ಅಪಾನ್ ದ ಆ್ಯಂಟಿಜನ್, ಬಟ್ the constant region always constant. So it is a antigen binding site. ಇಲ್ಲಿಗೆ ಆಂಟಿಜನ್ ಬಂದು ಅಟ್ಯಾಚ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇಟ್ ಆಲ್ಸೋ ಹ್ಯಾಸ್ ಎ ಡೈಸಲ್ಫೈಡ್ ಬಾಂಡ್ ಇನ್ ಬಿಟ್ವೀನ್ ದ ಹೆವಿ ಚೈನ್ ಆ್ಯಂಡ್ ದ ಲೈಟ್ ಚೈನ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ಸೊ in the next slide, so different type of antibody. So ಈ different type of antibody present at the different region of the body ಅಂತ ಹೇಳ್ತಾ ಹೋಗ್ಬೋದು. IgG ಇದೆಯಲ್ಲ, ಸೊ ಇಟ್ ಈಸ್ ಪ್ರೆಸೆಂಟ್ ಇನ್ ದ ಬ್ಲಡ್ ಆರ್ ಎಕ್ಸ್ಟ್ರಾ ಸೆಲ್ಯುಲರ್ ಫ್ಲೂಯಿಡ್ಸ್ ಅಂತ ಹೇಳ್ತಾ ಹೋಗ್ತೀವಿ. IgA, ಸೊ IgA ಎಲ್ಲಿರುತ್ತೆ, ಸಲೈವ ಅಥವಾ ನಾಸಲ್ ಫ್ಲೂಯಿಡ್ ಆರ್ ಸ್ವೆಟ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ IgE ಏನಿದೆ, ಅಲರ್ಜಿಕ್ ರಿಯಾಕ್ಷನಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಅಲರ್ಜಿಕ್ ರಿಯಾಕ್ಷನ್ಗೆ ಒಂದು ಇಮ್ಯೂನ್ ರೆಸ್ಪಾನ್ಸ್ ಪ್ರೊಡ್ಯೂಸ್ ಮಾಡಿದೆ IgE. ಓಕೆ, ಸೊ ದಿಸ್ ಆರ್ ದ ಡಿಫ್ರೆಂಟ್ ಟೈಪ್ ಆಫ್ antibody or immunoglobulin. So next come to the types of acquired immune response. So there are 2 type of acquired immune response irutte anta heltivi. So first one is humoral immune response, second one is cell mediated immune response. So acquired immune response ಅಲ್ಲಿ 2 types ಇರ್ತಾ ಹೋಗುತ್ತೆ. ಸೊ ಅದು ಯಾವ್ಯಾವುದು, humoral immune response and then cell mediated immune response. The first one is humoral, or it is also known as antibody mediated response, or it is also known as antibody mediated immunity ಅಂತ ಹೇಳ್ತಾ ಹೋಗ್ತೀವಿ, AMI. ಓಕೆ,
So it is the immune response mediated by the antibody. So humoral mediated immune response ಏನಿದೆ ಯಾವುದರಿಂದ ಆಗುತ್ತಾ ಹೋಗುತ್ತೆ, ಆಂಟಿಬಾಡಿ. ಸೊ ಇಟ್ ಈಸ್ ನೌನ್ ಆಸ್ ಆಂಟಿಬಾಡಿ mediated immune response ಅಂತ ಹೇಳ್ತಾ ಹೋಗ್ತೀವಿ. ಸೊ ಆಂಟಿಬಾಡೀಸ್ ಆರ್ ಫೌಂಡ್ ಇನ್ ದ ಬ್ಲಡ್ ಪ್ಲಾಸ್ಮಾ. ಸೊ ಇಟ್ ಇಸ್ ಕಾಲ್ಡ್ ಹ್ಯೂಮರಲ್ ಇಮ್ಯೂನ್ ರೆಸ್ಪಾನ್ಸ್. ಸೊ ಆಂಟಿಬಾಡೀಸ್ ಎಲ್ಲಿರುತ್ತೆ, ಬ್ಲಡ್ ಪ್ಲಾಸ್ಮಾದಲ್ಲಿರುತ್ತೆ. ಸೊ ಅದನ್ನು ಲಿಕ್ವಿಡಲ್ಲಿ ಇರುತ್ತೆ. ಸೊ ಇದನ್ನು ಹ್ಯೂಮರಲ್ ಮೀಡಿಯೇಟೆಡ್ ಇಮ್ಯೂನ್ ರೆಸ್ಪಾನ್ಸ್ ಅಂತ ಕೂಡ ಕರಿತಾ ಹೋಗ್ತೀವಿ. ಸೊ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು, ಬಿ ಸೆಲ್ ಇನ್ಆಕ್ಟಿವ್ ಇರುತ್ತೆ. ಸೊ ಅದು ಯಾವುದೋ ಒಂದು ಫಾರಿನ್ ಪ್ಯಾಥೋಜನ್ಗೆ ಅಟ್ಯಾಚ್ ಆದಾಗ ಅದು ಆಕ್ಟಿವೇಶನ್ ಆಗ್ತಾ ಹೋಗುತ್ತೆ. ಇದು ಆಕ್ಟಿವ್ ಆಗಿ ಅದಕ್ಕೆ ಒಂದು ಹೆಲ್ಪರ್ ಬಿ ಸೆಲ್ ಅಥವಾ ನೋಡ್ತಾ ಇದ್ದೀರಲ್ಲ, ಹೆಲ್ಪರ್ ಟಿ ಸೆಲ್ ಏನು ಮಾಡ್ತಾ ಇದೆ, ಬಿ ಸೆಲ್ಗೆ ಹೆಲ್ಪ್ ಮಾಡ್ತಾ ಇದೆ. ಏನಕ್ಕೆ, ಅದು ಪ್ಲಾಸ್ಮಾ ಸೆಲ್ ಆಗಿ ಕನ್ವರ್ಟ್ ಆಗಿ ಆ್ಯಂಟಿಬಾಡೀಸ್ನ ಪ್ರೊಡ್ಯೂಸ್ ಮಾಡಲಿ ಅಂತ. ಸೊ ಫಸ್ಟಿಗೆ ಇನ್ಆಕ್ಟಿವ್ ಸ್ಟೇಜಲ್ಲಿ ಇರುತ್ತೆ ಬಿ ಸೆಲ್. ಅದು ಯಾವಾಗ ಪ್ಯಾಥೋಜನ್ನ ಎನ್ಕೌಂಟರ್ ಮಾಡುತ್ತೆ ಆಗ ಅದು ಆಕ್ಟಿವೇಟೆಡ್ ಬಿ ಸೆಲ್ ಆಗುತ್ತೆ. ಸೊ ಹೆಲ್ಪರ್ ಟಿ ಸೆಲ್ ಏನು ಮಾಡುತ್ತೆ, ಬಿ ಸೆಲ್ನ ಪ್ಲಾಸ್ಮಾ ಸೆಲ್ಲಾಗಿ ಕನ್ವರ್ಟ್ ಮಾಡೋಕ್ಕೆ, ಅದರಲ್ಲಿ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ಫರ್ದರ್ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಇದು ಏನು ಮಾಡ್ತಾ ಹೋಗುತ್ತೆ, ಆ್ಯಂಟಿಜನ್ ಅಗೇನ್ಸ್ಟ್ ಆಗಿ ಫೈಟ್ ಮಾಡ್ತಾ ಹೋಗುತ್ತೆ. ಸೊ ದಿಸ್ ಈಸ್ ದ ಹ್ಯೂಮರಲ್ ಆರ್ ಆ್ಯಂಟಿಬಾಡಿ ಮೀಡಿಯೇಟೆಡ್ ಇಮ್ಯುನಿಟಿ ಅಂತ ಹೇಳ್ತಾ ಹೋಗ್ತೀವಿ. So the next one is cell mediated response or cell mediated immunity. So the immune response is mediated by the T lymphocytes or T cells. Okay, so cell mediated, cell, the name itself shows that cell. So ಸೆಲ್ಗಳೇ ಇಮ್ಯೂನ್ ರೆಸ್ಪಾನ್ಸ್ನ ಶೋ ಮಾಡ್ತಾ ಹೋಗುತ್ತೆ. ಸೊ ಅದನ್ನು ನಾವು ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ ಅಂತ ಹೋಗ್ತೀವಿ. ಮೇಜರ್ಲಿ ಟಿ ಲಿಂಫೋಸೈಟ್ಸ್ಗಳನ್ನ ನಾವು ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ಸೊ ಟಿ ಲಿಂಫೋಸೈಟ್ಸಲ್ಲಿ ನೋಡ್ತಾ ಹೋಗ್ತೀವಿ, ಫ್ಯಾಗೋಸೈಟ್ಸ್ ಏನಿದೆ, ಸೊ ಅದೇನು ಮಾಡ್ತಾ ಇದೆ, ಫಾರಿನ್ ಪ್ಯಾಥೋಜನ್ನ ಆ್ಯಕ್ಟಿವೇಟ್ ಮಾಡಿ ಅದನ್ನು ಕಿಲ್ ಮಾಡ್ತಾ ಹೋಗಿದೆ. ಆ್ಯಕ್ಟಿವೇಟ್ ಮಾಡ್ತಾ ಇಲ್ಲ, ಸೊ ಪ್ಯಾಥೋಜನ್ ಅಗೇನ್ಸ್ಟ್ ಆಗಿ ಆ್ಯಕ್ಟ್ ಮಾಡ್ತಾ ಹೋಗುತ್ತೆ. ಸೊ ಇಲ್ಲಿ ನೋಡಿ, ಇಂಡೇಜ್ ಮಾಡಿಕೊಂಡು ಅಥವಾ ಅದನ್ನು ಎಂಗಲ್ಫ್ ಮಾಡಿಕೊಂಡು ಕಿಲ್ ಮಾಡ್ತಾ ಹೋಗುತ್ತೆ. ಓಕೆನಾ ಸರ್, ಟಿ ಕಿಲ್ಲರ್ ಸೆಲ್ಸ್. ಓಕೆನಾ, ಸೊ ಕಿಲ್ಲರ್ ಟಿ ಸೆಲ್ಸ್ ಆರ್ ಟಿ ಕಿಲ್ಲರ್ ಸೆಲ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇಲ್ಲೆಲ್ಲ ಸೈಟೋಕೈನ್ಸ್ ಎಲ್ಲ ಯಾವುದರಿಂದ ಆಗ್ತಾ ಇದೆ, ಟಿ ಸೆಲ್ಸಿಂದ ಪ್ರೊಡ್ಯೂಸ್ ಆಗ್ತಾ ಇದೆ. ಸೊ ಇದು ಕಿಲ್ ಮಾಡ್ತಾ ಹೋಗುತ್ತೆ. ಸೊ ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ ಈಸ್ ಮೀಡಿಯೇಟೆಡ್ ಬೈ ದ ಸೆಲ್ಸ್. ಓಕೆ, ಇಮ್ಯೂನ್ ಸೆಲ್ಸಿಂದ ಆಗ್ತಾ ಹೋಗುತ್ತೆ, ಟಿ ಸೆಲ್ಸಿಂದ ಆಗ್ತಾ ಹೋಗುತ್ತೆ. ಸೊ ದ ಬಾಡಿ ಕ್ಯಾನ್ ಡಿಫ್ರೆನ್ಶಿಯೇಟ್ ಸೆಲ್ಫ್ ಆ್ಯಂಡ್ ನಾನ್ ಸೆಲ್ಫ್ ಆ್ಯಂಡ್ ದ ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ ಕಾಸಸ್ ದ ಗ್ರಾಫ್ಟ್ ರಿಜೆಕ್ಷನ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಗ್ರಾಫ್ಟ್ ರಿಜೆಕ್ಷನ್ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾವು ಅದನ್ನು, ಸೊ ಟ್ರಾನ್ಸ್ಪ್ಲಾಂಟೇಷನ್ ಅಂದರೆ ಏನು ಅಂತ ತಿಳ್ಕೊಬೇಕು. ವಾಟ್ ಈಸ್ ಟ್ರಾನ್ಸ್ಪ್ಲಾಂಟೇಷನ್? ಸೊ ಟ್ರಾನ್ಸ್ಪ್ಲಾಂಟೇಷನ್ ಮೀನ್ಸ್ ದ ಗ್ರಾಫ್ಟಿಂಗ್ ದ ಆರ್ಗನ್ ಆಫ್ ಡಿಫ್ರೆಂಟ್ ಪರ್ಸನ್ಸ್. ಸೊ ಯಾವ ಪೇಷಂಟಲ್ಲಿ ಹಾರ್ಟ್ ಅಥವಾ ಲಿವರ್ ಏನೋ ಫೇಲ್ ಆಗಿದ್ರೆ ಬೇರೆ ಪರ್ಸನಿಂದ ಆ ಫೇಲ್ ಆಗಿರುವಂಥ ಪರ್ಸನ್ಗೆ, ಹಾರ್ಟ್ ಲಿವರ್ ಫೇಲ್ ಆಗಿರ್ತಾರಲ್ಲ ಆ ಪರ್ಸನ್ಗೆ ಟ್ರಾನ್ಸ್ಫರ್ ಮಾಡುವಂಥ ಒಂದು ಆರ್ಗನ್ನ ಟ್ರಾನ್ಸ್ಫರ್ ಮಾಡುವಂಥ ಪ್ರೋಸೆಸ್ ನಾವು ಟ್ರಾನ್ಸ್ಪ್ಲಾಂಟೇಷನ್ ಅಂತ ಕರಿತಾ ಹೋಗ್ತೀವಿ. ಸೊ ಯಾವ ಆರ್ಗನ್ನ ಟ್ರಾನ್ಸ್ಪ್ಲಾಂಟ್ ಮಾಡ್ತಾ ಹೋಗ್ತೀವಿ ಅದನ್ನು ಗ್ರಾಫ್ಟ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಎಲ್ಲರೂ ಆರ್ಗನ್ನ, ಎಲ್ಲರೂ ಬ್ಲಡ್ನ ನಾವು ಈಸಿಯಾಗಿ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಯಾಕೆ? ಸೊ ಅಲ್ಲಿ ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ ಇರುತ್ತೆ. ಸೊ ಬೇರೆಯವ್ರ ಆರ್ಗನ್ನ ಅಥವಾ ಬೇರೆಯವ್ರ ಸೆಲ್ಸ್ನ ನಮ್ಮ ಬಾಡಿ ಇಂಟೆಕ್ಟ್ ಮಾಡಲ್ಲ, ಅದನ್ನು ಒಳ ತಗೊಳ್ಳಲ್ಲ. ಸೊ ಅದನ್ನು ರಿಜೆಕ್ಟ್ ಮಾಡುತ್ತೆ. ಸೊ ಅದನ್ನು ನಾವು ಗ್ರಾಫ್ಟ್ ರಿಜೆಕ್ಷನ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಯಾಕಂದರೆ ಡ್ಯೂ ಟು ದ ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ ನಮ್ಮ ಬಾಡಿಯಲ್ಲಿ ಕೆಲವೊಂದು ಸೆಲ್ಸ್ ಇದೆ, ಅದೇನು ಮಾಡ್ತಾ ಹೋಗುತ್ತೆ, ಅದರ ಅಗೇನ್ಸ್ಟ್ ಆಗಿ ಫೈಟ್ ಮಾಡ್ತಾ ಹೋಗುತ್ತೆ. ಯಾಕಂದರೆ ಒಂದು ಆರ್ಗನ್ನ ಅದು ಫಾರಿನ್ ಬಾಡಿ ಅಥವಾ ಫಾರಿನ್ ಆರ್ಗನ್ ಆಗಿ ಡಿಟೆಕ್ಟ್ ಮಾಡಿ ಅದರ ಅಗೇನ್ಸ್ಟ್ ಆಗಿ ಇಮ್ಯೂನ್ ರೆಸ್ಪಾನ್ಸ್ನ ಶೋ ಮಾಡ್ತಾ ಹೋಗುತ್ತೆ. ಸೊ ನವಡೆ ಏನು ಮಾಡ್ತಾ ಇದ್ದಾರೆ, ಸೊ ಪ್ರೈಮೇಟ್ಸ್ದು, ಬೇರೆ ಅನಿಮಲ್ಸ್ದು ಅಥವಾ ಬೇರೆ ಹ್ಯೂಮನ್ ಬೀಯಿಂಗ್ಸ್ ಎಲ್ಲರದ್ರದ್ದು ಆರ್ಗನ್ಸ್ನ ನಮಗೆ ಕೊಡ್ತಾ ಇದ್ದಾರೆ. ಯಾವ ಪೇಷಂಟ್ಗೆ ರಿಕ್ವೈರ್ ಇರುತ್ತೆ, ಹಾರ್ಟ್ ಅಥವಾ ಕಿಡ್ನಿ ಅಥವಾ ಲಿವರ್ ರಿಕ್ವೈರ್ ಇರುತ್ತೆ ಅವ್ರಿಗೆ ಕೊಡ್ತಾ ಹೋಗ್ತಾರೆ. ಸೊ ಟಿಶ್ಯೂ ಮ್ಯಾಚಿಂಗ್, ಬ್ಲಡ್ ಗ್ರೂಪ್ ಮ್ಯಾಚಿಂಗ್ ಎಸೆನ್ಷಿಯಲ್ ಬಿಫೋರ್ ಅಂಡರ್ಟೇಕಿಂಗ್ ದ ಗ್ರಾಫ್ಟ್ ಅಥವಾ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಅವ್ರಿಗೆ ಕೊಟ್ಟಾಗ ಅವರಿಗೆ ಇಮ್ಯುನೋಸಪ್ರೆಸೆಂಟ್ಸ್ ಅಂತ ಒಂದು ಕೆಲವೊಂದು ಡ್ರಗ್ಸ್ ಕೊಟ್ಟು ಅವರಿಗೆ ಈ ಆರ್ಗನ್ನ ಟ್ರಾನ್ಸ್ಪ್ಲಾಂಟ್ ಮಾಡ್ತಾ ಹೋಗುತ್ತೆ. ಸೊ ಅವರ್ ಬಾಡಿ ಈಸ್ ಏಬಲ್ ಟು ಡಿಫ್ರೆನ್ಶಿಯೇಟ್ ಸೆಲ್ಫ್ ಆ್ಯಂಡ್ ನಾನ್ ಸೆಲ್ಫ್ ಆ್ಯಂಡ್ ದ ಸೆಲ್ ಮೀಡಿಯೇಟೆಡ್ ಇಮ್ಯೂನ್ ರೆಸ್ಪಾನ್ಸ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಗ್ರಾಫ್ಟ್ ರಿಜೆಕ್ಷನ್. ಸೊ ನಮ್ಮ ಬಾಡಿಯಲ್ಲಿ ಸೆಲ್ ಮೀಡಿಯೇಟೆಡ್ ಇಮ್ಯೂನ್ ರೆಸ್ಪಾನ್ಸೇ ಫಾರಿನ್ ಆರ್ಗನ್ಸ್ನ ಅಥವಾ ಯಾವುದೋ ಬೇರೆ ಪರ್ಸನಿಂದ ನಮಗೆ ಹಾಕಿರುವಂಥ ಆರ್ಗನ್ಸ್ನ ರಿಜೆಕ್ಟ್ ಮಾಡೋಕ್ಕೆ ಒಂದು ಇಂಪಾರ್ಟೆಂಟ್ ಪ್ಲೇನ ರೋಲ್ ಮಾಡ್ತಾ ಹೋಗುತ್ತೆ. Okay, so next the adaptive immunity, the classification of adaptive immunity. So adaptive immunity are classified into two types. First in active immunity and the passive immunity. So again they are classified into natural and artificial. Okay, so let's see one by one. So first one is active immunity. So ಮೊದಲನೇದು ಯಾವುದು, active immunity. So it is the immunity in which antibodies are produced in the host body when the host is exposed to the antigen. So it is a
ಇಮ್ಯುನಿಟಿ ಇನ್ ವಿಚ್ ಆ್ಯಂಟಿಬಾಡೀಸ್ ಆರ್ ಪ್ರೊಡ್ಯೂಸ್ ಇನ್ ದ ಹೋಸ್ಟ್ ಬಾಡಿ. ನಮ್ಮ ಹೋಸ್ಟ್ ಬಾಡಿಯಲ್ಲೇ ಆ್ಯಂಟಿಬಾಡೀಸ್ನ ಪ್ರೊಡ್ಯೂಸ್ ಮಾಡ್ತಾರೆ. ಯಾವಾಗ ಒಂದು ಆ್ಯಂಟಿಜನ್ನ ಅಥವಾ ಒಂದು ಫಾರಿನ್ ಪಾರ್ಟಿಕಲ್ ನಮ್ಮ ಬಾಡಿಗೆ ಹಾಕಿ ನಮ್ಮ ಬಾಡಿಯಲ್ಲೇ ಒಂದು ಆ್ಯಂಟಿಬಾಡೀಸ್ನ ಪ್ರೊಡ್ಯೂಸ್ ಮಾಡುವುದೇ ಆ್ಯಕ್ಟಿವ್ ಇಮ್ಯುನಿಟಿ. ಆ್ಯಕ್ಟಿವ್, ಓಕೆನಾ. ಸೊ ಇಟ್ ಈಸ್ ಸ್ಲೋ ಪ್ರೋಸೆಸ್, ಇದೊಂದು ಸ್ಲೋ ಪ್ರೋಸೆಸ್ ಆಗಿರುತ್ತೆ. ಸೊ ನಮ್ಮ ಬಾಡಿಯಲ್ಲೇ ಆ್ಯಕ್ಟಿವ್ ಇರುವಂತಹ ಒಂದು ಆ್ಯಂಟಿಬಾಡೀಸ್ನ ಅಲ್ಲೇ ಆ್ಯಕ್ಟಿವ್ ಮಾಡ್ತಾ ಹೋಗುತ್ತೆ. ಹೇಗೆ ಯಾವುದೊಂದು ಬ್ಯಾಕ್ಟೀರಿಯಾ ಅಥವಾ ಒಂದು ಫಾರಿನ್ ಪ್ಯಾಥೋಜನ್ನ ಇಂಟ್ರೊಡ್ಯೂಸ್ ಮಾಡಿ ಆ್ಯಕ್ಟಿವ್ ಮಾಡ್ತಾ ಹೋಗ್ತಾರೆ, ಓಕೆನಾ. ಸೊ ಇಟ್ ಈಸ್ ಪ್ರೊಡ್ಯೂಸ್ ಬೈ 2 waves. ಇದನ್ನು 2 waves ಪ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ. So first one is natural and second one is artificial. In natural, what happens? It is developed by during the natural infection by the microbes. ನಮಗೆ ನ್ಯಾಚುರಲ್ ಆಗಿ ಜ್ವರ ಶೀತ ಆದಾಗ ಸೊ ನ್ಯಾಚುರಲಿ ನಮ್ಮ ಬಾಡಿಯಲ್ಲಿ ಅದರ ಅಗೇನ್ಸ್ಟ್ ಆಗಿ ಆ್ಯಂಟಿಬಾಡೀಸ್ಗಳು ನ್ಯಾಚುರಲಿ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ, ಓಕೆನಾ. ಸೊ ನಮಗೆ ಹುಷಾರಿಲ್ಲದೆ ಇದ್ದಾಗ ನಾವು ಆಸ್ಪತ್ರೆಗೆ ಹೋಗದೇ ಇದ್ರೂ ಆಟೋಮೆಟಿಕಲಿ ನಾವಾಗೆ ಕೆಲವೊಂದು ಟೈಮ್ ಹುಷಾರಾಗ್ತೀವಿ. ಇಟ್ ಈಸ್ ಎ ನ್ಯಾಚುರಲ್ ಅಥವಾ ನ್ಯಾಚುರಲ್ ಆ್ಯಕ್ಟಿವ್ ಇಮ್ಯುನಿಟಿ ಅಂತ ಹೇಳ್ತಾ ಹೋಗ್ತೀವಿ. ದ ಸೆಕೆಂಡ್ ಒನ್ ಈಸ್ ಆರ್ಟಿಫಿಷಿಯಲ್ ಆ್ಯಕ್ಟಿವ್ ಇಮ್ಯುನಿಟಿ. ಇಟ್ ಈಸ್ ದ ಇಮ್ಯುನಿಟಿ ಡೆವಲಪ್ಡ್ ಬೈ ಇಂಜೆಕ್ಟಿಂಗ್ ದ ಮೈಕ್ರೋಬ್ಸ್ ಡಿಲಿಬರೇಟ್ಲಿ ಡ್ಯೂರಿಂಗ್ ದ ಇಮ್ಯುನೈಸೇಷನ್. ಸೊ ಇಂಜೆಕ್ಟ್ ಮಾಡೋದ್ರ ಮೂಲಕ, ವ್ಯಾಕ್ಸಿನೇಷನ್ ಮಾಡೋದ್ರ ಮೂಲಕ ನಮ್ಮ ಬಾಡಿಯಲ್ಲಿ ಇಮ್ಯುನಿಟಿನ ಡೆವಲಪ್ ಮಾಡುವಂಥ ಪ್ರೋಸೆಸ್ನ ನಾವು ಆರ್ಟಿಫಿಷಿಯಲ್ ಆ್ಯಕ್ಟಿವ್ ಇಮ್ಯುನಿಟಿ ಅಂತ ಹೇಳ್ತಾ ಹೋಗ್ತೀವಿ. So next one is passive immunity. Here ready-made antibodies are produced directly given to body. ಇಲ್ಲಿ ಏನು ಮಾಡ್ತಾ ಹೋಗ್ತಾರೆ, ರೆಡಿಮೇಡ್ ಆ್ಯಂಟಿಬಾಡೀಸ್ನ ನಮ್ಮ ಬಾಡಿಗೆ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ಇಟ್ ಈಸ್ ಆಫ್ 2 types, ನ್ಯಾಚುರಲ್ ಆ್ಯಂಡ್ ದ ಆರ್ಟಿಫಿಷಿಯಲ್. ಸೊ ನ್ಯಾಚುರಲ್ ಪ್ಯಾಸಿವ್ ಇಮ್ಯುನಿಟಿ ಇಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಸೊ ಇದ್ರಲ್ಲಿ ಏನಾಗುತ್ತೆ, ಆ್ಯಂಟಿಬಾಡೀಸ್ ಲೈಕ್ IgG ಸೊ ಏನಾಗುತ್ತೆ, ಮದರ್ ಟು ಫೀಟಸ್ ಪ್ಲಾಸೆಂಟಾ ಮುಖಾಂತರ ರೆಡಿಮೇಡ್ ಆಗಿರುವಂಥ ಆ್ಯಂಟಿಬಾಡಿಗಳು ಥ್ರೂ ಪ್ಲಾಸೆಂಟಾ ಮದರ್ ಟು ಫಿಟಸ್ಗೆ ಹೋಗುತ್ತೆ. ಇಟ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ನ್ಯಾಚುರಲ್ ಪ್ಯಾಸಿವ್ ಇಮ್ಯುನಿಟಿ. ಸೊ ಅನದರ್ ಒನ್ ಈಸ್ ಆ್ಯಂಟಿಬಾಡೀಸ್ IgA. ಸೊ ಮದರ್ ಮಿಲ್ಕ್ನ ಮುಖಾಂತರ ಕೊಲೆಸ್ಟ್ರಮ್, ಸೊ ಮದರ್ ಮಿಲ್ಕ್ನ ಮುಖಾಂತರ ಇನ್ಫ್ಯಾಂಟ್ಸಿಗೆ ಹೋಗುತ್ತೆ, ಸೊ ಪ್ರೊಜೆನಿಸಿಗೆ ಹೋಗುತ್ತೆ. ಇಟ್ ಈಸ್ ಆಲ್ಸೋ ಎ ನ್ಯಾಚುರಲ್ ಪ್ಯಾಸಿವ್ ಇಮ್ಯುನಿಟಿ ಅಂತ ಹೇಳ್ತಾ ಹೋಗ್ತೀವಿ. ವೆನ್ ಕಮ್ ಟು ದ ಆರ್ಟಿಫಿಷಿಯಲ್ ಪ್ಯಾಸಿವ್ ಇಮ್ಯುನಿಟಿ, ಇಲ್ಲೇನು ಮಾಡ್ತಾ ಹೋಗ್ತಾರೆ, ಟೆಟನಸ್ ಸೀರಮ್ಸ್ಗಳನ್ನ, ಸೊ ಮೊನೋಕ್ಲೋನಲ್ ಆ್ಯಂಟಿಬಾಡೀಸ್ ಕೇಳಿದ್ದೀವಲ್ಲ, ಸೊ ಅಲ್ಲೇನು ಮಾಡ್ತಾ ಹೋಗ್ತಾರೆ, ರೆಡಿಮೇಡ್ ಆ್ಯಂಟಿಬಾಡೀಸ್ನ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಅದನ್ನು ಒಬ್ಬ ಪರ್ಸನ್ಗೆ ಡೈರೆಕ್ಟ್ಲಿ ಇಂಜೆಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ರೆಡಿಮೇಡ್ ಆಗಿರುವಂಥದ್ದು ಕೊಡೋದೇ ಸೊ ಆರ್ಟಿಫಿಷಿಯಲ್ ಪ್ಯಾಸಿವ್ ಇಮ್ಯುನಿಟಿ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇಲ್ಲಿ ಆ್ಯಂಟಿ ಟೆಟನಸ್ ಸೀರಮ್ನ ಈ ಥರ ಪ್ರಿಪೇರ್ ಮಾಡಿಸಿ ಹಾಕ್ತಾ ಹೋಗ್ತಾರೆ. ಎಕ್ಸಾಂಪಲ್ ಮೊನೋಕ್ಲೋನಲ್ ಆ್ಯಂಟಿಬಾಡೀಸ್, ಓಕೆ. ಸೊ ಥ್ಯಾಂಕ್ ಯು.